ಅರಣ್ಯ ಇಲಾಖೆಯ ವಿರುದ್ಧ ರಾಜ್ಯ ರೈತ ಸಂಘದಿಂದ ನಗರದಲ್ಲಿ ಗ್ರಾಮ ಬಂದ್ ಚಳವಳಿ. ಚಿಂತಾಮಣಿ ತಾಲೂಕಿನ ಅರಣ್ಯ ಇಲಾಖೆ ಅಧಿಕಾರಿಗಳು 50-60 ವರ್ಷಗಳಿಂದ ರೈತರ ಅನುಭೋಗದಲ್ಲಿರುವ ಜಮೀನನ್ನು ಇದೀಗ ಕಬಳಿಕೆ ಮಾಡಲು ಮುಂದಾಗಿರುವುದನ್ನು ಪ್ರತಿಭಟಿಸಿ ರಾಜ್ಯ ರೈತ ಸಂಘ ಹಾಗೂ ಕಲ್ಲು ಬಂಡೆ ಕಾರ್ಮಿಕ ಅಭಿವೃದ್ಧಿ ಸಂಘದ ನೇತೃತ್ವದಲ್ಲಿ ಗ್ರಾಮ ಬಂದ್ ಚಳವಳಿ ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟ ನೂರಾರು ರೈತರು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅರಣ್ಯ ಇಲಾಖೆ ವಿರುದ್ಧ ಘೋಷಣೆ ಹಾಕ್ತಾ ನಂತರ ತಾಲೂಕು ಕಚೇರಿಗೆ ಆಗಮಿಸಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೈತ ಸಂಘದ ರಾಜ್ಯ ವಲಯದ ಜಿ.ವಿ. ರಘುನಾಥ್ ರೆಡ್ಡಿ, 5-6 ದಶಕಗಳಿಂದ ರೈತರು ಉತ್ತು ಬಿತ್ತು ಬೆಳೆಗಳನ್ನು ಬೆಳೆಯುತ್ತಾ ರೈತರ ಅನುಭೋಗದಲ್ಲಿರುವ ಭೂಮಿಯನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳಲು ಮುಂದಾಗಿದ್ದು, ಇದನ್ನು ಕೂಡಲೇ ಸರ್ಕಾರ ನಿಲ್ಲಿಸಿ ರೈತರ ನೆರವಿಗೆ ಧಾವಿಸಿ ರೈತರ ಸರ್ಕಾರ ಮಂಜೂರು ಮಾಡಿರುವ ಭೂಮಿಯನ್ನು ಉಳಿಸಿಕೊಡುವಂತೆ ಆಗ್ರಹಿಸಿದರು. ನಂತರ ಸರ್ಕಾರಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮುಖಾಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನಾಕಾರರನ್ನುದ್ದೇಶಿಸಿ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್.ಎನ್. ಕದಿರೇಗೌಡ ಮಾತನಾಡಿ, ಸುಮಾರು 80 ವರ್ಷಗಳಿಂದ ಉಳುಮೆ ಮಾಡಿ ಜೀವನ ಮಾಡುತ್ತಿರುವ ರೈತರನ್ನು ಅರಣ್ಯ ಇಲಾಖೆಯವರು ಅತಿಕ್ರಮಣ ಮಾಡಿ ಅಳತೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ, ಹಾಗೂ ರೈತರಿಗೆ ಮಂಜೂರು ಮಾಡುವ ಸಮಯದಲ್ಲಿ ಅರಣ್ಯ ಜಮೀನು ಎಂದು ಅರಣ್ಯ ಇಲಾಖೆಯವರು ಯಾಕೆ ತಡೆಯಲಿಲ್ಲ ಎಂದು ಪ್ರಶ್ನಿಸಿದ ಅವರು, ರೈತರು ಈ ಜಮೀನಿನ ಮೇಲೆ ಬೆಳೆ ಸಾಲ, ಟ್ರ್ಯಾಕ್ಟರ್ ಸಾಲ, ಕೋಳಿ ಫಾರಂ ಹಾಗೆ ಕೊಳವೆ ಬಾವಿ ಕೊರೆಸಿಕೊಂಡು ಕೃಷಿಗೆ ಅನಿವು ಮಾಡಿಕೊಂಡು ಜೀವನ ಮಾಡಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು. ನಂತರ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ, ದೇಶಕ್ಕೆ ಅನ್ನ ಹಾಕುವ ರೈತರು ದೆಹಲಿಯಲ್ಲಿ ಭಿಕ್ಷೆ ಬೇಡ್ತಿಲ್ಲ, ಬದಲಿಗೆ ಸರ್ಕಾರವೇ ನಿಗದಿ ಮಾಡುವ ಬೆಂಬಲ ಬೆಲೆಯನ್ನು ಖಾತ್ರಿಪಡಿಸುವ ಕಾನೂನು ಜಾರಿಗೆ ಆಗ್ರಹಿಸುತ್ತಿದ್ದಾರೆ. ಅಧಿಕಾರಕ್ಕೆ ಬರುವುದಕ್ಕೆ ಮುಂಚೆ ಬೆಂಬಲ ಬೆಲೆ ಭರವಸೆ ನೀಡಿದ್ದ ಬಿಜೆಪಿ ಅಧಿಕಾರಕ್ಕೇರಿದ ಬಳಿಕ ಮಾತು ಮರೆತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗೂ ತಾಲೂಕಿನ ಕೈವಾರ ಹೋಬಳಿಯ ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ವಲಯದಲ್ಲಿ 2ನೇ ಹಂತದಲ್ಲಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಇನ್ನು ಭೂ ಪರಿಹಾರ ಬಿಡುಗಡೆ ಮಾಡಿಲ್ಲ. ರೈತರಿಗೆ ನೀಡಬೇಕಾದ ಭೂ ಪರಿಹಾರ ಹಣವನ್ನು ನೀಡದೇ ಇದ್ದಲ್ಲಿ ಕೈಗಾರಿಕಾ ಅಭಿವೃದ್ಧಿ ವಲಯದ ಕೇಂದ್ರ ಕಚೇರಿಯ ಮುಂದೆ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತೇವೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ವೆಂಕಟರಾಮಯ್ಯ, ಮುನಿಕೆಂಪಣ್ಣ, ವೆಂಕಟಸುಬ್ಬಾರೆಡ್ಡಿ, ನಾರಾಯಣ ಮೂರ್ತಿ, ಶಿವಣ್ಣ, ಗಣೇಶ್ ರೆಡ್ಡಿ, ಶಂಕರ್, ನಾರಾಯಣ ಸ್ವಾಮಿ, ಮುನಿರಾಜು, ಅಶ್ವಥ್ ಗೌಡ, ಮುನಿರೆಡ್ಡಿ, ಗೆಂಗಿರೆಡ್ಡಿ, ಮಂಜುನಾಥ್, ರಾಜಣ್ಣ, ಶಂಕರಪ್ಪ, ದೇವರಾಜ್, ರಂಗಪ್ಪ, ವೆಂಕಟರೆಡ್ಡಿ, ನಾರಾಯಣ ಸ್ವಾಮಿ, ತಿಮ್ಮರಾಯಪ್ಪ, ನಾಗರಾಜು, ನರಸಿಂಹರೆಡ್ಡಿ, ಸಜಾದ್ ಬಾಷಾ, ಆಂಜನೇಯ ರೆಡ್ಡಿ, ಶ್ರೀರಾಮರೆಡ್ಡಿ, ಬೈರೆಡ್ಡಿ, ತಿಮ್ಮಣ್ಣ, ನರಸಿಂಹಮೂರ್ತಿ, ಅಶ್ವಥ್ ಗೌಡ, ಕೃಷ್ಣಾರೆಡ್ಡಿ, ಸಬ್ದಾರ್ ಬೇಗ್, ನರಸಿಂಹಪ್ಪ, ಮಲ್ಲಣ್ಣ, ರೆಡ್ಡಪ್ಪ ಮುಂತಾದವರಿದ್ದರು. ವ್ಯವಸಾಯ ಮಾಡೋದು ಬಿಟ್ಟರೆ ನಮ್ಮ ರೈತರಿಗೆ ಯಾವುದೂ ಗೊತ್ತಿಲ್ಲ, ಬೇರೆ ವ್ಯಾಪಾರ ಗೊತ್ತಿಲ್ಲ. ಈ ಭಾಗದಲ್ಲಿ ಬೆಲೆ ಇಲ್ಲ, ಬೆಲೆ ಇಲ್ಲ. ಸುಮಾರು ಸತತ ಕಾಲ 20 ವರ್ಷಗಳಿಂದ ಬರಿಗಾಲ ಇದೆ. ಯಾವುದೇ ರೈತನಿಗೆ ಇವತ್ತು ಸಾಲ ಇಲ್ಲದಿರುವಂಥ ರೈತಿಲ್ಲ. ಅಂಥ ಸಮಯದಲ್ಲಿ ಇವತ್ತು ಅರಣ್ಯ ಅಧಿಕಾರಿಗಳು 100 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಕೊಳವೆ ಬಾಗಿಲಾಡಿಕೊಂಡು ಕೋಳಿ ಫಾರ್ಮನ್ನು ಕಟ್ಕೊಂಡು ಆ ಜಮೀನು ತಾಯಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ಸುಮಾರು ಸಾವಿರಾರು ಕುಟುಂಬಗಳ ಮೇಲೆ ಇವತ್ತು ಅರಣ್ಯ ಅಧಿಕಾರಿಗಳು ನಮ್ಮೊಕ್ಕ ಬಾರಿಗೆ ಬಂದು ನಮಗೆ ಸೇರುತ್ತೆ ಅಂತ ಅಳತೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಆದ್ದರಿಂದ ದಯಮಾಡಿ ಸರ್ಕಾರಗಳು ಮತ್ತು ಈ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳು ನಮಗೆ ಏನು ಇವಾಗ ನೀವು ಅರಣ್ಯ ಅಧಿಕಾರಿಗಳು ಮುಂಚಿತವಾಗಿ ನೀವು ಅರಣ್ಯ ಭೂಮಿಯನ್ನು ವಶಪಡಿಸ್ಕೊಳ್ತೀರೋ ಆ ಹೊತ್ತು ನೀವು ಅಳತೆ ಮಾಡಿ ತಗೊಂಡಿಲ್ಲ. ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಇದ್ಕೊಂಡು ನೀವು ಅಲ್ಲೇ ಬರ್ಕೊಂಡು ಇಲ್ಲಿ ಇಷ್ಟು ಎಕರೆ ಅಷ್ಟು ಎಕರೆ ಅಂತ ಬರ್ಕೊಂಡು ಇವತ್ತು ರೈತರ ಮೇಲೆ ಬಂದು ರೈತರ ಜಮೀನುಗಳಿಗೆ ಒಂದು ಡಂಕೆ ಮಾಡೋದು, ಆ ರೈತರನ್ನು ಬೆದರಿಕೆ ಆಗೋದು, ಸುಮಾರು ರೈತರಿಗೆ ಭಯ ಬಿದ್ದುಬಿಟ್ಟು ಸುಮಾರು ಜನ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ನಮ್ಮ ತಾಲೂಕಲ್ಲಿ ಕಂಡುಬಂದಿದೆ. ಅದರಿಂದ ಯಾರೇ ಆಗಲಿ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ನಮಗೆ ಪಾನಿ ಕೊಟ್ಟಿದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ವಶಪಡಿಸ್ಕೊಂಡು 106 ವರ್ಷಗಳು ಬದುಕ್ತಾ ಜಮೀನುಗಳ ಮೇಲೆ ಅರಣ್ಯ ಅಧಿಕಾರಿಗಳು ತಕ್ಷಣ ಬಂದು ಅವ್ರೇನು ಅರಣ್ಯ ಭೂಮಿಗಳು ಗಿಡ ನಾಟ್ಕೊಂಡು ಏನು ಕಾಂಪೌಂಡ್ ಹಾಕೊಂಡಿದ್ರು ಅದನ್ನು ಅಳತೆ ಮಾಡಿ ಹೆಚ್ಚುವರಿ ಜಮೀನು ಪಾನಿಗೆ ಸೇರ್ಪಡೆ ಆಗಿದ್ದಲ್ಲಿ ದಂಡಾಧಿಕಾರಿಗಳ ಮುಖಾಂತರ ಅದನ್ನು ರದ್ದುಪಡಿಸಬೇಕು. ಒಂದು ಸಮಿತಿ ಅಳತೆ ಮಾಡಿಕೊಂಡು ಅವ್ರ ಜಮೀನಿಗೆ ಎಷ್ಟು ಗಿಡ ಇಟ್ಕೊಂಡಿರೋದು, ಮಿಕ್ಕಿದ್ದು ಹೆಚ್ಚುವರಿ ಪಾನಿ ಇದ್ದದ್ದನ್ನು ರದ್ದುಪಡಿಸಿ ಮಿಕ್ಕಿದ್ದು ಯಾವ ರೈತ ಜಮೀನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೋ ಆ ಜಮೀನಿಗೆಲ್ಲ ರೈತರಿಗೆ ಬಿಟ್ಕೊಡ್ಬೇಕು. ಮತ್ತು ಇದು ಕಲ್ಲು ಬಂಡೆ ವಿಚಾರದಲ್ಲಿ ಅನೇಕ ಕಾರ್ಮಿಕರು 30,000 ಜನ ಇಲ್ಲಿ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಪ್ರಾಣಗಳ ಮೇಲೆ ಬಿಟ್ಟು ನಮ್ಮ ರೈತರು ಎಲ್ಲ 1,000 ಜನಕ್ಕೋಸ್ಕರಕ್ಕೆ ಇವತ್ತು ಈ ದಿನ ಆವತ್ತು ಕಲ್ಲು ಬಂಡೆಗಳನ್ನು ಕಾಲ್ಸ್ಕೊಂಡು ಜೀವನ ಮಾಡ್ಕೊತ
ಇವತ್ತು ನಾವು ಅದಕ್ಕೆ ಇಡೀ ರೈತ ಸಂಘ KEB ವಿರೋಧ ಮಾಡ್ತೀವಿ. ಯಾಕಂದರೆ ಇವತ್ತು ಜಮೀನು ಕೊಡೋ ಹೊತ್ತಿನಲ್ಲಿ ಬಂದ್ಬಿಡ್ತದೆ, ಸಭೆಗಳು ಮಾಡ್ತಾರೆ, ತಗೊಳ್ತಾರೆ. ಅದೇ ಜಮೀನು ಸ್ವಾಧೀನಪಡಿಸ್ಕೊಂಡು ಇದರೂ ಕೂಡ ಕೈವಾರ ಹೋಬಳಿ ಮಸ್ತೇನಹಳ್ಳಿಯಲ್ಲಿ ಇದರೂ ಕೂಡ ರೈತರಿಗೆ ಪರಿಹಾರ ನೀಡಿಲ್ಲ. ಇವತ್ತು 2 ಎಕರೆ ತೆಗೆದ ಜಮೀನ 10 ಗುಂಟೆ 10 ಗುಂಟೆ ಜಮೀನು ಒಂದು ಗುಂಟೆ ಅದನ್ನ 2 ಎಕರೆ ಕೊಡಬೇಕಾದ್ರೆ 5 ಲಕ್ಷ 10 ಲಕ್ಷ ಕೊಳ್ತಾ ಇದ್ದಾರೆ. ಹಾಗಾಗಿ ಏನು ಕೈವಾರ ಹೋಬಳಿ ಮಸ್ತೇನಹಳ್ಳಿ ಹೋಬಳಿ ಏನು ಕೈಗಾರಿಕಾ ಪ್ರದೇಶ ಇದೆ, ಈ ಕೂಡಲೇ ಪರಿಹಾರವನ್ನು ನೀಡಬೇಕು. ಇಲ್ಲದೆ ಹೋದರೆ KEB ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತೇವೆ ಅಂತ ಇಲ್ಲಿ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಚಿಂತಾಮಣಿ ತಾಲೂಕಲ್ಲಿ ಏನು ಇವತ್ತು ದೆಹಲಿಯಲ್ಲಿ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಆ ಒಂದು ದಬ್ಬಾಳಿಕೆಯನ್ನು ಖಂಡಿಸಿ ಚಿಂತಾಮಣಿ ತಾಲೂಕಲ್ಲಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ರೈತರ ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಆ ಒಂದು ಒಕ್ಕಲೆಬ್ಬಿಸೋದನ್ನು ವಿರೋಧ ಮಾಡಿ ಇವತ್ತು ಚಿಂತಾಮಣಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವು ಪ್ರತಿಭಟನೆ ಸಮಿತಿ ತಹಶೀಲ್ದಾರ್ಗೆ ಹೇಳುವುದಿಷ್ಟೇ, ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ರೈತ ಜಮೀನು ಬಳಿಗೆ ಹೋಗಬಾರ್ದು, ತೊಂದರೆ ಕೊಡಬಾರ್ದು. ನಾವು ಏನಿತ್ತು ಆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಾಸಕರು, ಚಿಂತಾಮಣಿ ವಿಧಾನಸಭಾ ಶಾಸಕರು ಇಬ್ಬರು ಸೇರಿ ಒಂದು ಸಮಿತಿ ಸಭೆ ಮಾಡಿ ಅರಣ್ಯ ಇಲಾಖೆ ಒಂದು ವೇಳೆ ಏನಾದರೂ ಅರಣ್ಯ ಇಲಾಖೆ ಹೋಗಿದ್ರು ಕೂಡ ಅದನ್ನು ಪುನಃ ರೈತರಿಗೆ ಮಂಜೂರು ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಮೂಲಕ ಒಂದು ಅಪ್ಪತ್ತವನ್ನು ಮಂಡಿಸಿದ್ದೀವಿ. ಈ ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಕೂಡ ವಿಚಾರದ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ಇವತ್ತು ಮಾಧ್ಯಮದ ಮುಖಾಂತರ ಪ್ರತಿಭಟನೆಯಲ್ಲಿ ಇವತ್ತು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.